ಮಗ ಚೆನ್ನಾಗಿದ್ದೀಯಪ್ಪ? ಹ್ಞೂ ಅಮ್ಮ ಚೆನ್ನಾಗಿವ್ನಿ, ನೀವು ಚೆನ್ನಾಗಿದ್ದೀರಾ? ಅಯ್ಯೋ ನಮ್ದೇನು ಚಂದವಪ್ಪ, ನಮ್ದೇನು ಚಂದ ಮಗನೇ, ನೀನು ಚಂದಾಗಿರ್ಬೇಕು ಕಣಪ್ಪ. ಎಲ್ಗೋಯ್ತು ಶಿವಮ್ಮವ? ವಾಲ್ತಕ್ಕೆ ಹೋಗವಳೆ ಕಣವ್ವ, ವಾಲ್ತಕ್ಕೆ ಹೋಗವಳೆ. ನಡಿ ವಾಳಿಕೆ ಇಟ್ಟುಣುವೆ. ಇಲ್ಲಕ್ಕ ಸುಮ್ಕಿರಿ, ಊಟ ಮಾಡ್ಕೊ ಬಂದೆ ಕಣ. ಚೆನ್ನಾಗಿದ್ದೀಯವ? ಏನು ಚಂದವಪ್ಪ ನಂದು. ಯಾಕತ್ತೀಯ ಸುಮ್ಕಿರೋ ಅಳ್ಬೇಡ. ಯಾಕೆ ಅಳ್ಬೇಕಮ್ಮ? ಹೇಳಮ್ಮ ನೀನೇ. ನಾವೇನು ನೋಡ್ಕೊತಿದ್ದಿಲ್ವಾ ನಮ್ಮ ಅವ್ವ, ನಾವು ನಮ್ಮ ಅಪ್ಪ ನಾನು ಎಲ್ಲ ಸೇರ್ಕೊಂಡು ಹೊಡಿತಿದ್ವಾ? ಎಷ್ಟು ಎಲ್ಲರೂ ಕೇಳ್ದಂಗೆ ಬಂದ್ಬಿಟ್ಟು ಈಗ ಹೊತ್ತೇನು ಪ್ರಯೋಜನ? ಅಯ್ಯೋ ಸುಮ್ಮನೆ ಮಗ, ಇವಳಿಗೂ ತಿಳುವಳಿಕೆ ಕಮ್ಮಿ ಕಣ. ಎಷ್ಟೇ ಆದ್ರೂ ಗಣ್ಣೆ ಮಾಡಬೇಕು, ಗಂಡು ಮಕ್ಕಳೇ ಮಾಡಬೇಕು ಹೊರ್ತು ಹೆಣ್ಮಗಳು ಮಾಡಲ್ಲ. ನೋಡ್ಕೊಂಡಳಪ್ಪ ಕೊಟ್ಟೆಣ್ಣು ಕುರ್ಕೊರ್ಗು ಅಂತ ಅವ್ರದ್ದು ಮುಗ್ದೋದ ಕತೆ. ಏನೋ ಹಬ್ಬ ಹುಣ್ಮೆಗೆ ಒಂದ್ಸತಿ ಬರಬೇಕು, ಉಣ್ಬೇಕು, ತಿನ್ನಬೇಕು, ದಿನ ಇದ್ಬಿಟ್ಟು ಹೋಗ್ಬೇಕು. ಅದು ಬಿಟ್ರೆ ನಾವು ಇಲ್ಲೇ ಇರೋಕ್ಕಾಗ್ತದ? ಯಾವತ್ತಿದ್ರು ಹೋಗೋದು ತಪ್ಪೋದ ಮಗ. ಈಗ ನಾನು ಬಂದು ಇಲ್ಲೇ 10-15 ವರ್ಷನೇ ಆಯಿತು. ಇನ್ನೇ ನನ್ನ ಮಗಳು ಗಾರ್ಡನ್ ತಿನ್ಕೊಂಡವಳೆ, ಒಬ್ಬಂಟಿಯಾಗಿರ್ತಾಳೆ. ಮನೆಯಲ್ಲಿ ದೊಡ್ಡದಾದ ಎಣ್ಣೆ ಇತ್ತಲ್ಲ ಮೆಣ್ಣು, ಜಯಲಕ್ಷ್ಮಿ ನೀರು ಹಾಕಂದ್ಮೇಲೆ ನಾನು ಎಲ್ಲೂ ಕಡಿಮೆ ಇಲ್ಲ ಕಣಪ್ಪ. ಹಂಗೆ ಅವು ಹೆಣ್ಣು ನೋಡ್ಕೊಂಡು ಕೂತ್ಕೊಳ್ಳೋದ. ಇವಳು ಕೆಟ್ಟೋಸನ ಕಾಲ, ಇವಳು ಮನೆ ತವಿರಕ್ಕಿಲ್ಲ ಅಂದ್ಕೊಂಡು ನಾನು ಉಳ್ಕೊಂಡಿವ್ನಿ. ಏನೇ ಆದ್ರೂ ಅಪ್ಪ ನಮ್ಮ ಗಂಡು ಮಕ್ಕಳು ನಮ್ಮ ಸೊಸೆಯರೇ ಮಾಡಂಗೆ ನಮಗೆ ಇವ್ರು ಮಾಡೋಕ್ಕಾಗದ ಕೊನೆ ಗಂಟ್ಲುವೆ. ಹೇಳಪ್ಪ, ಏನೋ ತಿಳುವಳಿಕೆ ಕಮ್ಮಿ, ದುಡುಕ್ಬಿಟ್ಟವಳೆ ಅಪ್ಪ. ಅವೆಲ್ಲನೂ ಕಟ್ಕೊಳಕ್ಕೆ ಹೋಗಬೇಡ ನೀನು, ಕರ್ಕೊಂಡು ಹೋಗು ಮಗನೆ. ಇರಲಿ ಇನ್ನೂ 4 ದಿವಸ ಇದೇ ನೀವು ಅಮ್ಮ ಕರ್ಕೊಂಡು ಹೋಗು ಅನ್ಲಲ್ಲ ಅಂತ ಬೇಜಾರು ಮಾಡ್ಕೋಬೇಡ ಅಪ್ಪ. ಮಾತ್ಕಂಗೆ ಅಂದಿದ್ದು ಅಷ್ಟೇ. ಕರ್ಕೊಂಡು ಹೋಗಿ ನೆಮ್ಮದಿಯಾಗಿ ಇರ್ಸ್ಕಪ್ಪ, ಏನು ಮಾತಾಡೋಕ್ಕೆ ಹೋಗಬೇಡ. ಹಾಲೇನೊಂದು ಬಂದ್ಬಿಟ್ಟಳ್ಳಿ ಮವ್ವ, ಸಾಕು. ಇನ್ನೇನು ಮಾತಾಡೋಕ್ಕೆ ಹೋಗಬೇಡ. ಏನು ಮಾತಾಡಿ ಅಂತ ನಿಮ್ಮ ಅಪ್ಪನಿಗೂ ಹೇಳು, ಏನು ಮಾತಾಡಬೇಡ ಕಣಪ್ಪ ಅಂತ. ಯಾಕಮ್ಮ ಕೇಳಮ್ಮ, ಏನಮ್ಮ ಅವ್ನಿಗೇನು ಅರಿಯಾಗಿತ್ತು? ಉಣ್ಣಕ್ಕಿತ್ತಿಲ್ವ, ತಿನ್ನಕ್ಕಿತ್ತಿಲ್ವ? ಏನು ತೊಂದರೆ ಕೊಟ್ಟಿದ್ವಮ್ಮ? ನಮ್ಮ ಅವ್ವು ಇರ್ನಾರ್ದಕ್ಕೆ ಇರಬಿಟ್ಕೊಂಡಾಗ ಮಾಡ್ಕೊಂಡಿದ್ದು ಅಷ್ಟು ಬಿಟ್ರೆ ನಾವೇನು ಮಾಡಿಲ್ಲ. ಕಣ್ ಮಗ, ನೀನೇನು ಮಾಡಿಲ್ಲ ಅಂತ ಗೊತ್ತಿಲ್ವಪ್ಪ ನಮಗೆ? ಗೊತ್ತು ಕಣ್, ಸುಮ್ಕಿರು. ಅಯ್ಯೋ ಗೊತ್ತಿಲ್ವ ಪಪ್ಪ, ಚೆನ್ನಾಗಿ ನೋಡ್ಕೊತೀರಿ ಅಂತ. ನೋಡ್ಕೊತಿದ್ರು ಅಂತನೂ ಹೇಳಾಳೆ ಕಣವ ನಿಮ್ಮವ್ವ. ಎದುರು ಬದ್ರಿಗೆ ಹೇಳ್ತಾರೆ, ನಾನು ಸುಳ್ಳು ಹೇಳೋಕ್ಕಿಲ್ಲ ಪಪ್ಪ. ಅವಳು ಹೇಳಿದ್ರು ನೋಡ್ಕೊತಿದ್ರು, ನಾನು ಮಾಡ್ಕೊಂಡೆ ಅಂತ. ಆಯಿತು, ಏನು ಮಾಡೋಕ್ಕಾಗಿಲ್ಲ, ಇರಲಿ. ಆಮೇಲೆ ಏನೋ ಮರ್ತುಬಿಟ್ಟೆ ಕಣಪ್ಪ. ನಡಿ ಊಟ ಮಾಡಿ, ನಡಿ ಬೊತ್ತಾಳೆ ಶಿವಮ್ಮ. ಊಟ ಗೀಟ ಏನು ಬಿಡಕತ್ತೆ ಅವ? ಬಾ ನಡಿ ಹೋಗದೆ. ನಿಮ್ಮ ಅಪ್ಪೇನು ಅಂತಲೇ ಕರ್ಕೊಬಾ ಅಂತ. ಅಪ್ಪನ ಬುಟ್ಟಾಕು, ಅಪ್ಪಕ್ಕೂ ಅಪ್ಪ ಮಾಡ್ಕೊಡದೆ. ಸಿಕ್ಕಿಲ್ಲ ನಡಿ, ಇನ್ನೇನು ಮಾಡೋಕ್ಕದು? ಇನ್ನೇನು ಮಾಡೋಕ್ಕದು ಹೇಳು? ಆಯಿತು, ಅದೇನು ನೋಡೋಕ್ಕಾಗ್ತದೆ ಹೇಳಿದ್ ನಾನು. ಅಪ್ಪ ಏನು ಮಾತಾಡ್ಬಿಡಕನಪ್ಪ ಅಂತ. ಆಯಿತು, ನಾನು ಯಾಕೆ ಮಾತಾಡೋಣ ಅಂತ ಅಂದದೆ ಕತೆ. ಸುಮ್ಮನಿರು ನೀನು. ಏನಾರು ಅಂದನೇನೋ ಕಣಪ್ಪ ನಿಮ್ಮಪ್ಪ. ಅದು ಬೇರೆ ಯತ್ನೆ ಆಯ್ತದೆ ಮಗ, ಸಂಸ್ಬಿಡ್ಲ. ಇವಳು ಮಾತಾಡ ಅನ್ಕೊಂಡು ಇವಳು ನಮ್ಕ ಬಂದ್ಬಿಟ್ಟು ನಾನು ಸರಿಯಾಗಾಯ್ತು ಕಲ ಮಗ. ಮಗ ಚೆನ್ನಾಗಿದ್ದದ, ಭಾರತಿ ಚೆನ್ನಾಗಿದ್ದಾಳೆ. ಚೆನ್ನಾಗವಳೆ ಕತೆ. ನಡಿ ಅಲ್ಲಿಗೆ ಹೋಗದೆ. 4 ದಿವಸ ಇರುವೆ ಕರ್ಕೊಬ ಅಂತ ಅಂದವಳೆ ಕತೆ. ನಾನು ಒಪ್ಪಿತಿಲ್ಲ ಕಣವ ನಮ್ಮ, ನೀನು ಕುಟ್ಟು ಮುಚ್ಕೊಂಡೇನು? ನಾನು ಹೇಳಿ ಒಪ್ಸಿರೋದು ನಾನು ಬಸ್ಸಲ್ಲಿ ಬಿಟ್ಟೋದ್ಲು. ಎರ್ಗ್ಯಾಗ 1 ತಿಂಗಳಾಗ ತಿರ್ಗಿ ನೋಡಿಲ್ಲ. ಅವಳು ಏನು ನೋಡಬೇಕು, ನಾನು ಹೋಯ್ಕಿಲ್ಲ ಅಂತ ನಾನು ಆಟಾಡ್ಕೊಂಡು ಕೂತ್ಕೊಂಡೆ. ನಾನು ಏನು ಮಾಡಿದ್ರು ಬಿಡ್ನಿಲ್ಲ, ಹೋಗಿ ಕರ್ಕೊಬರಾಗಿ ನಾವು ನೋಡ್ಕೋಬೇಕು, ನಮ್ಮ ಕರ್ತವ್ಯ ಅಂದ್ಕೊಂಡು. ನಾನು ಎಷ್ಟು ಹಳ್ಳಿ ಗೊತ್ತಮ್ಮ. ನಾನು ನಮ್ಮ ಹೂವು ಮಾತು ಕಟ್ಕೊಂಡು ಓಸಿ ಬಟ್ಟೆ ಉಸಿಲ್ಲ ನಾನು ಇರ್ತೀಯ. ಹೊಲ್ತಕ್ಕೆಲ್ಲ ಕರ್ಕೊಂಡೋಗಿ ಬಿಸಿಲೆಲ್ಲ ಕೆಲಸ ಮಾಡ್ತೀನಿ. ನಮ್ಮ ಅವ್ವ ಚಾಡಿ ಹೇಳಿ ನಮ್ಮ ಮನೇನೆ ಹಾಳು ಮಾಡಿ ಕುಣಿಸಿದ್ಲು. ಏನೋ ದೇವ್ರದಿಂದ ಒಂದು ಕುಡಿ ಆಯಿತು. ಇವಳು ಹೆಂಗೆ ನೋಡ್ಕೋಬೇಕಮ್ಮ, ಹೆಂಗೆ ನೋಡ್ಕೋಬೇಕು? ಮಗಳು ಕಟ್ಕೊಂಡು ಮಗಳು ಅಂದ್ಕೊಂಡು ಬಂದ್ಬಿಟ್ಲು ಇವತ್ತು. ನಮಗೆ ಯಾವ ಥರದಲ್ಲಿ ನೋವು ಕೊಟ್ಟವ್ರೆ ಗೊತ್ತಾ ಇವರು? ಸಾಮಾನ್ಯದಲ್ಲ. ನನ್ನ ತಂಗಿಗಾರ ಬುದ್ಧಿ ಬೇಡವಾ? ಹೊತ್ತಿಗೆ ಬಸ್ರಿ ಹೋಗವ, ಹೋಗಿ ನಿಮ್ಮ ಮನೆ ಏನು ನೋಡು ನಿಗವಣೆಯ ಅನ್ಬೇಕು ಅನ್ಬೇಡ್ದು. ಕರ್ಕೊಬಂದು ಇಸ್ಕೊಂಡ್ಮೇಲೆ ಯಾವಾಗ ಇಸ್ಕೊಬೇಕಾನೆ? ಈಗ ಕಳ್ಸಿದಾರೆ ಮನೆ ಬಿಟ್ಟು. ಕಣ್ ಹೋಗು, ಅವಳು ಸಾಕೋದ್ಲು ಕಣ. ಏನಿದ್ರು ನೀನೇ ಸಾಕಬೇಕು ಅಪ್ಪ. ನೀನು ಹೇಳ್ತೀನಿ, ಅಡುಗೆ ಮಾಡಿಕ್ಬೇಕು, ನೀನೇ ತಂದು ಹಾಕ್ಬೇಕು ಹೊರ್ತು ಯಾರು ಹಾಕಿಲ್ಲ. ಅವೆಲ್ಲವ ಸುಳ್ಳು ಮಗನೇ. ನಾನು ಹೇಳ್ತೀನಿ ಕೇಳು, ಹೋಗು. ಇನ್ನೇನು ಮಾತುಕತೆ ಆಡೋದು ಬೇಡಪ್ಪ. ನಡಿಯೋ ಹೇಳ್ತಾನೆ ಇರೋಕ್ಕಿಲ್ಲ. ಚೆನ್ನಾಗಿ ನೋಡ್ಕಪ್ಪ. ಏನಿಲ್ಲ, ಈ ನಮ್ಮ ಊನಲ್ಲೇ ಇರೋದು. ಅಚ್ಚುಕಟ್ಟಾಗಿ ಸೊಸೆ ಕೊಟ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋದ್ರು ಸರಿ ಅಷ್ಟೇ. ಅಯ್ಯೋ ಬೈತೀನಿ ಕತ್ ನಡ್ಲು, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ದಾನೆ. ಇನ್ನು ಯಾರು ಕೊಟ್ಟಿರೋನಪ್ಪ ನಾನು? ಇಲ್ಲಿ ಗಂಟು ಮಾಡಿರೋ ತಪ್ಪನೆಯ ಇವತ್ತಿಗೂ ಅನ್ಸ್ಕೊಂಡು ಯಾಕಾರು ಕಳೆದು ಬಂದು ಅಂತ ಕೇಳು. ನಾನು ಸುಳ್ಳು ಹೇಳಿದ್ರೆ ಮೊನ್ನೆ ಎಷ್ಟು ಸತಿ ಹೇಳಿದನು ಅಂತ. ಹೆಂಗೋ ನನ್ನ ಸೊಸೆ ಮಗ ಎಲ್ಲ ಚೆನ್ನಾಗಿ ನೋಡ್ಕೊತಿದ್ರು, ನಾನೇ ಅದ್ಗೆಡ್ಸ್ಕೊಂಡೆ ಅಂತ ಹೇಳಿಲ್ವಾ? ಹೇಳಿವ್ನಿಕಲ್ಲ ಮಗ, ತಪ್ಪಾಯ್ತು ಕಲ. ಇನ್ನೊಂದು ಸತಿ ಯಾರ ಮಾತನ್ನು ಕೇಳೋಕ್ಕಿಲ್ಲ ನಾನು, ನನ್ನ ಮಗಳ ಮಾತನ್ನು ಕೇಳೋಕ್ಕಿಲ್ಲ. ನನ್ನ ಸೊಸೆ ಅಚ್ಚುಕಟ್ಟಾಗಿ ನೋಡ್ಕೊಂಡು ಮಗಿನ ಸಾಕೊಂಡು ಹೋಯ್ತೀನಿ ನಾನು. ಇದೊಂದು ಸತಿ ಕಣಪ್ಪ, ನಿಮ್ಮ ಅಪ್ಪನಿಗೆ ಹೇಳು, ಬೋಯ್ಬೇಡ ಆಡಬೇಡ ಅಂತ. ಬೋದ್ಬಿಟ್ರು ನನಗೆ ಹಾಕಿಲ್ಲಕಲ್ಲ, ಭಾಳ ನೋವು ತಿಂದಿನಿ ನನ್ನ ಮಗ. ಅದಕ್ಕೆ ಕಣಪ್ಪ. ಸರಿ ಆಯಿತು ಬಿಡವ, ಇನ್ಮೇಲೆ ರೀ ನ್ಯಾಯವಾಗಿ ಇರೋದು ಕಲಿ ನೀನು. ಸುಮ್ಮನೆ ಇದು ಮಾಡಬೇಡ. ಸರಿ ಕಲ ಮಗ, ಆಯಿತು. ಅಮ್ಮ ಬತ್ತೀವಿ ಮತ್ತೆ ಒನ್ನಮ್ಮ. ಅಪ್ಪ ಇರಿ.
ಹೋಗಿರು ಸುಮ್ಮನೆ ಸಂದೆ ಮೇಲೆ ಏನಾರು ಕೋಳಿ ಪಾಳಿ ಕುಯ್ಯದ ಬರಲಿ ಅವಳು ಶಿವಮ್ಮ ಬಂದ್ಬಿಡ್ತಾಳೆ ನೀನು ಬರಲಿ ಕಣಪ್ಪ ಊಟ ಉಂಡಂಗೆ ಓದಿಯಾ ಊಟ ಮಾಡ್ಕೊಂಡು ಹೋಗಿರು ಸುಮ್ಮನಿರು ಅಪ್ರೂಪ್ತಂಗೆ ಬಂದಿದ್ದೀಯೇ ಊಟ ಪಾಠ ಮಾಡ್ಕೊಂಡು ತಳಾರದಿಂದ ಹೋಗಿವೆ ಸುಮ್ಮನಿರಪ್ಪ ಸುಮ್ಮನಿರು ಅಯ್ಯೋ ಏನಿಲ್ಲ ಇರ್ತೀರ ಸುಮ್ಮನಿರು ಮಗ ಅಪ್ರೂಪ್ತಂಗೆ ಬಂದಿದ್ದಿ ಸುಮ್ಕಿರು ಇಲ್ಲ ಕತೆ ಹೊಸ ಕೆಲಸ ಅದೇ ಅಮ್ಮ ಬೇಜಾರು ಮಾಡ್ಕೊಬೇಡ ನೀನು ಏನು ಮಾಡಿರಿ ಏನು ತೆಗೆ ಬಿಡ್ತೀರಿಲ್ಲ ಕಣಮ್ಮ ಇದು ಕರೆಂಟ್ ಬೇರೆ ಇರ್ತಾನೆ 3-4 ದಿವಸ ನೀರು ಆಯ್ಸಿಲ್ವಾ ತಲೆ ಕೆಟ್ಟು ಹೋದಂಗೆ ಆಗದೆ ಅಪ್ಪನಿಗೆ ಆಯ್ಸು ಅಂದ್ಬಿಟ್ಟು ಹೇಳ್ಬಿಟ್ಟು ಕರ್ಕೊಂಡು ಹೋಗೋದ ಅನ್ಕ ಬಂದೀನಿ ನಮ್ಮ ಅಪ್ಪರು ಏನು ಬೇಕಿಲ್ಲ ಕತೆ ಬೋದಿಂದ ಇರುವಾಗಿದ್ದೀನು ಓನಮ್ಮ ಬತ್ತೀವಿ ಮತ್ತೆ ಬೇಜಾರು ಮಾಡ್ಕೊಬೇಡ ಇನ್ನೊಂದ್ಸತಿ ಬತ್ತೀವಿ ಯಾವ್ದಾರು ಹಬ್ಬಕ್ಕೆ ಗಿಬ್ಬಕ್ಕೆ ಹೇಳಿದ್ರೆ ಅಯ್ಯೋ ಒಂಚೂರು ವಾಟ್ ಗುಣ್ಕ ಹೋಗ್ಬಿಟ್ಟಿದ್ರು ಸಮಾಧಾನ ಆಗೋದು ಕನ್ಕುಮಾರಪ್ಪ ಒಂಚೂರು ವಾಟ್ ಗುಣ್ಕ ಹೋಗಿದ್ರು ಒಂಥರ ನೆಮ್ಮದಿ ಆಗೋದು ಬೇಡ ಅಂತೀಯಲ್ಲ ಮಗ ಬೇಜಾರು ಮಾಡ್ಕೊಬೇಡಿ ಅಮ್ಮ ಅಯ್ಯೋ ಮಾಡೋದಿದ್ರೆ ಮಾಡ್ದಾನೆ ಇರ್ತಿದ್ ನಮ್ಮ ಊಟ ಮಾಡೋಣ ಏನು ಮಾಡಿರಿ ಏನು ನಾಚಿಕೆಯ ಆಯ್ತು ಕಣ್ಮಗ್ನೆ ಸಾರು ಅಪ್ಪನ ವಾಡ್ಗೆಡ್ಬಿಟ್ಟದು ಅವನಿಗೆ ಹೊಸ ನೀವಾಗ ನೋಡ್ಕೋ ಬುದ್ಧಿ ಹೇಳ್ಕೊಂಡು ಅಪ್ಪನಿಗೆ ಇರ್ ಮಗನೆ ಇನ್ನೊಂದ್ಸತಿ ನೀನು ಹೇಳ್ತಿ ಕರ್ಕ ಬಾ ಅಂತಾನೆಲ್ಲ ಕಳಿತೆಯ ಬಾ ಮಗನೆ ಒಂದ್ಸತಿ ಸರಿ ಆಯ್ತು ಅಮ್ಮ ಬತ್ತೀನಿ ಬಾ ಬಸ್ ಅಂತ ಇರ್ತೀನಿ ನಡಿಲ್ಲ ಬತ್ತೀನಿ ಮಗ ಬತ್ತೀನಿ ಕಣೋ ನಮ್ಮ ಶಿವಮ್ಮನಿಗೆ ಹೇಳ್ಬಿಡು ಪಾಪ ಅಕ್ಕ ಇರ್ಸಿಸ್ಕೊಟ್ಲು ನನ್ನ ಇರ್ಸ್ಕೊಂಡು ಅನ್ನ ಹಾಕವಳೆ ಹೇಳ್ಬಿಟ್ಟು ಹೋಗೋದಂದ್ರೆ ನನ್ನ ಮಗ ಆತರ ಮಾಡ್ತಾನಲ್ಲ ಬತ್ತೀನಿ ಕಣೋ ನಮ್ಮ ಬಾ ಊರಿಗೆ ಒಂದ್ಸತಿ ನೀನು ಬತ್ತೀನಿ ಹೋಗವ ಬತ್ತೀನಿ ನೀನು ಏನು ಮಾತಾಡಬೇಡ ನಿನ್ನ ಗಂಡ ಏನಾರೇ ಮಾತಾಡಿದ್ರು ಏನು ಎದುರುತ್ರ ಕೊಟ್ಕೊಂಡು ಒಂದು ಕೊಂಬತ್ತು ಮಾತಾಡ್ಕೊಂಡು ಕುಂತ್ಕೋಬೇಡ ನೀನು ಆಯ್ತಾ ಸುಮ್ಮನಿರೋದು ಕಲಿ ಯಾಕೆ ಮಾತಾಡಕ್ಕೆ ಹೋಗ ನೀನು ಅಂದೆ ತಪ್ಪ ಕೂತದೆ ನಾನು ಮಾತಾಡಂಗಿದ್ದದಮ್ಮ ನಾನು ಏನು ಮಾತಾಡೋಕ್ಕಿಲ್ಲ ಸದ್ಯಕ್ಕೆ ಅವರು ಸುಮ್ಮನೆ ನಗ್ನಗ್ತಾ ಮನೆಯೊಳಗೆ ಸೇರಿಸ್ಕೊಬಿಟ್ಟು ಸಾಕು ನಂಗಾಗದೆ ನೋಡ್ತೀನಿ ಇನ್ನೇನು ಮಾಡಿ ಬತ್ತೀನಿ ಕಣಮ್ಮ ಬಾ ಒಂದ್ಸತಿ ಊರಿಗೆ ಶಿವಮ್ಮನ ಕರ್ಕೊಂಡು ಬಾ ಬತ್ತೀವಿ ಕಣವ ಬತ್ತೀವಿ ಹುಷಾರು ಹೋಗು ಇನ್ನೊಂದು 15 ದಿವಸ ಬಿಟ್ಕೊಂಡು ಬತ್ತೀನಿ ಒಳ್ಳೆದಾಗಿ ತಲೆಗೆಡ್ಸ್ಕೊಬೇಡ ಇಲ್ಲಿದೆಲ್ಲ ನೆಂಟಿಸ್ಕೊಂಡು ಚಿಂತೆ ಮಾಡಬೇಡ ಅಚ್ಚುಕಟ್ಟಾಗಿರತ್ತ ಉಣ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿರೋವು ಹೋಗ್ಬಿಟ್ಟು ಬೋವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.